ಮೂಡಾ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆರೋಪ ಪ್ರಕರಣ ಸಂಬಂಧ ಏಕಸದಸ್ಯ ಪೀಠದ ಆದೇಶವನ್ನ ಸಿದ್ದರಾಮಯ್ಯ ಪ್ರಶ್ನಿಸೋರಿದ್ದಾರೆ. ಸಿದ್ದರಾಮಯ್ಯರಿಂದ ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ. ಇವತ್ತು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುತ್ತಾರೆ ಸಿಎಂ ಪರ ವಕೀಲರು ತಯಾರಿ ನಡೆಸಿಕೊಳ್ತಾ ಇದ್ದಾರೆ. ದೆಹಲಿಯಲ್ಲಿ ವಕೀಲರ ಜೊತೆ ಎಎಸ್ ಪೊನ್ನಣ್ಣ ಅರ್ಜಿ ಚರ್ಚೆ ನಡೆಸೋರಿದ್ದಾರೆ. ಅರ್ಜಿ ಸಲ್ಲಿಕೆಗೆ ಇವತ್ತೇ ವಿಚಾರಣೆಗೆ ಮನವಿ ಮಾಡಿಕೊಳ್ಳೋರಿದ್ದಾರೆ. ಅದಕ್ಕೆ ಸಿದ್ಧತೆಗಳನ್ನ ನಡೆಸೋರಿದ್ದಾರೆ. ರಾಜ್ಯಪಾಲರ ಆದೇಶ ರದ್ದು ಮಾಡುವಂತೆ ಮತ್ತೆ ಸಿಎಂ ಅರ್ಜಿ ಸಲ್ಲಿಸೋರಿದ್ದಾರೆ. ತನಿಖೆಗೆ ರಾಜ್ಯಪಾಲರು ನೀಡಿರುವ ಅನುಮತಿ ರದ್ದತಿಗೆ ಮನವಿ ಮಾಡೋರಿದ್ದಾರೆ. ಏಕಸದಸ್ಯ ಪೀಠ ಈಗಾಗಲೇ ತೀರ್ಪು ನೀಡಿದೆ. ಆ ತೀರ್ಪನ್ನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸೋರಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ ಆದೇಶಕ್ಕೂ ತಡೆ ಕೋರೋ ಸಾಧ್ಯತೆ ಇದ್ದು ತನಿಖಾ ಪ್ರಕ್ರಿಯೆಗೆ ಮಧ್ಯಂತರ ತಡೆ ಪಡೆಯೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿರುವ ಕೇಸ್ ಇವತ್ತಿನಿಂದ ಮತ್ತಷ್ಟು ಚುರುಕುಗೊಳ್ಳುತ್ತೆ. ಲೋಕಾಯುಕ್ತ ತನಿಖೆ ನಡೆಯುತ್ತೆ. ಲೋಕಾಯುಕ್ತ ಅಧಿಕಾರಿಗಳಿಂದ ತೀವ್ರ ತನಿಖೆಯಾಗುವ ಸಾಧ್ಯತೆ ಇದೆ. 4 ತಂಡಗಳ ಮೂಲಕ ಈ ತನಿಖೆ ನಡೆಯುತ್ತೆ. ಒಂದೊಂದು ತಂಡಕ್ಕೆ ಒಂದೊಂದು ಜವಾಬ್ದಾರಿಯನ್ನ ವಹಿಸಿದ್ದಾರೆ. ಮೇಲಾಧಿಕಾರಿಗಳು 4 ತಂಡಗಳಿಗೂ ಒಂದಷ್ಟು ಟಾಸ್ಕ್ಗಳನ್ನ ಕೊಟ್ಟಿದ್ದಾರೆ. ಆ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಸಿದ್ಧತೆಗಳನ್ನ ಸಿಎಂ ನಡೆಸ್ತಾ ಇದ್ದಾರೆ. ಪ್ರಶಾಂತ್, ಇಲ್ಲಿಯವರೆಗೆ ಒಂದು ಆಟ, ಇನ್ನು ಮುಂದಿನ ದಿನಗಳಲ್ಲಿ ಮತ್ತೊಂದು ಆಟ ಅಂತ ಅನ್ನಿಸ್ತಿದೆ. ಕಳೆದ 2-3 ತಿಂಗಳಲ್ಲಿ ಯಾವ್ಯಾವ ಪ್ರಕರಣ ಬೆಳಕಿಗೆ ಬಂದಿದೆ ಅಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಲಿ ಪೊಲೀಸರಾಗಲಿ ಎಷ್ಟು ಸ್ವಿಫ್ಟಾಗಿ ಆ್ಯಕ್ಷನ್ ತೆಗೆದುಕೊಂಡ್ರು. ಹೌದು, ಪ್ರಜ್ವಲ್ ಪ್ರಕರಣ ತೆಗೆದುಕೊಳ್ಳಿ, ಮೊನ್ನೆ ಮುನಿರತ್ನ ಪ್ರಕರಣ ತೆಗೆದುಕೊಳ್ಳಿ. ಸ್ವಿಫ್ಟ್ ಆ್ಯಕ್ಷನ್ ಈಸ್ ನೀಡೆಡ್, ನಾನು ಅದನ್ನು ಪ್ರಶ್ನಿಸ್ತಾ ಇಲ್ಲ. ಆದರೆ ಮುಖ್ಯಮಂತ್ರಿಗಳ ಒಂದು ಪ್ರಕರಣ ಬಂದಾಕ್ಷಣ ಅದು ಯಾಕೆ 48 ಗಂಟೆಗಳಾಯಿತು ಇನ್ನೂ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ತನಿಖೆ ಪ್ರಗತಿ ಕಾಣ್ತಾ ಇಲ್ಲ? ಸ್ಯಾಟರ್ಡೆ ಸಂಡೇ ಅಂತ ಪೊಲೀಸ್ ಅಧಿಕಾರಿಗಳು ಬ್ಯುಸಿ ಇದ್ರ ಗೊತ್ತಿಲ್ಲ. ಅಂದರೆ ಈ ಪ್ರಶ್ನೆಗಳು ನಾಳೆ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ನಿಶ್ಚಿತವಾಗಿ ಈ ಪ್ರಶ್ನೆಗಳು ಬರ್ತವೆ. ಕರೆಕ್ಟ್. ಲೋಕಾಯುಕ್ತ ಪೊಲೀಸ್ ದೇ ಆರ್ ಕಾಂಪಿಟೆಂಟ್, ನೋ ಡೌಟ್ ಅಬೌಟ್ ಇಟ್, ಬಟ್ ಆರ್ ದೇ ಇಂಡಿಪೆಂಡೆಂಟ್ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಮಾಡ್ತಿದ್ದಾರೆ? ಹೈಕೋರ್ಟ್ನ ಏಕಸದಸ್ಯ ಪೀಠದ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸುವ ತಯಾರಿ ಮಾಡ್ತಾ ಇದ್ದಾರೆ. ಎಲ್ರಿಗೂ ಅನಿಸಿತ್ತು ಹೈಕೋರ್ಟ್ ಜಸ್ಟಿಸ್ ನಾಗಪ್ರಸನ್ನ ತೀರ್ಪು ಬಂದಾಕ್ಷಣ ಮರುದಿನವೇ ಡಿವಿಷನಲ್ ಬೆಂಚ್ಗೆ ಹೋಗ್ತಾರೆ ಅಂತಕ್ಕಂಥದ್ದು. ಬಟ್ ನನಗನ್ಸುತ್ತೆ ನಾನಾ ರೀತಿಯ ಸಲಹೆಗಳು ಸಿದ್ದರಾಮಯ್ಯನವ್ರಿಗೆ ಬಂದಿವೆ. ಓಕೆ, ನನಗನ್ನಿಸುವ ಪ್ರಕಾರ ಅವರು ಹೈಕೋರ್ಟ್ಗೆ ಹೋಗಿದ್ದೇ ಮೊದಲ ತಪ್ಪು. ಯಡಿಯೂರಪ್ಪನವ್ರು ಹೈಕೋರ್ಟ್ಗೆ ಹೋಗಿರಲಿಲ್ಲ. ಹೈಕೋರ್ಟ್ ಹೋಗಿದ್ದರಿಂದ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಏನಾಗಿದೆ ಅಂತಂದರೆ, ಇನ್ವೆಸ್ಟಿಗೇಷನ್ನ ಸಂದರ್ಭದಲ್ಲಿ ಹೈಕೋರ್ಟ್ನ ಏಕಸದಸ್ಯ ಪೀಠ ಮಾಡಿರ್ತಕ್ಕಂಥ ತೀರ್ಪಿನ ಅಂಶಗಳು ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಸಂಕಷ್ಟವನ್ನು ತಂದಿದೆ. ಟಿಲ್ ದಟ್ ಸೆಟ್ ಅಸೈಡ್, ಅದು ಸೆಟ್ ಅಸೈಡ್ ಆಗುವವರೆಗೆ ಸಿದ್ದರಾಮಯ್ಯನವರಿಗೆ ಕಂಟಕ ಸಂಕಟ ಎರಡೂ ತಪ್ಪಿದ್ದಲ್ಲ. ಯಾಕಂದರೆ ಹೈಕೋರ್ಟ್ ಏಕಸದಸ್ಯ ಪೀಠದ ಒಂದು 30 ಪ್ಯಾರಾಗಳಲ್ಲಿ ಮೆರಿಟ್ಸ್ ಆಫ್ ದ ಕೇಸಸ್ ಬಗ್ಗೆ ಉಲ್ಲೇಖಗಳಿವೆ. ಈಗ ನಾಳೆ ಏನೇ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಬಂದರೂ ಕೂಡ ಹಾಗಾದರೆ ಹೈಕೋರ್ಟ್ ನ್ಯಾಯಮೂರ್ತಿಗಳ ಕಂಡಿದ್ದು ತನಿಖಾಧಿಕಾರಿ ಕಾಣಲಿಲ್ವಾ ಅನ್ನುವ ಪ್ರಶ್ನೆ ಬರೋದು ಸಹಜ. ಹೀಗಾಗಿ ಮುಖ್ಯಮಂತ್ರಿಗಳು ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶವನ್ನು ಪ್ರಶ್ನಿಸಲಿದ್ದಾರೆ. ಅವರು FIR ಅನ್ನು ಪ್ರಶ್ನಿಸಬೇಕು ಅಂತಿಲ್ಲ. ಯಾಕಂದರೆ 2023 ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠದ ತೀರ್ಪೇ ಹೇಳುತ್ತೆ, ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಆರ್ ಇನ್ವೆಸ್ಟಿಗೇಷನ್ 19 ತೆಗೆದುಕೊಳ್ಳಿ, 17 ತೆಗೆದುಕೊಳ್ಳಿ, ವಿದೌಟ್ ದ ಸ್ಯಾಂಕ್ಷನ್ ಆಫ್ ಕಾಂಪಿಟೆಂಟ್ ಅಥಾರಿಟಿ ನೀವು ಪಬ್ಲಿಕ್ ಸರ್ವೆಂಟ್ ವಿರುದ್ಧ ಪ್ರಕರಣ ದಾಖಲಿಸುವಂತಿಲ್ಲ ಅಂತಕ್ಕಂಥದ್ದು. ಹೀಗಾಗಿ ರಾಜ್ಯಪಾಲರ ಸ್ಯಾಂಕ್ಷನನ್ನು ಪ್ರಶ್ನಿಸಿ ಒಂದು ವೇಳೆ ಅದಕ್ಕೆ ತಡೆಯಾಜ್ಞೆ ಸಿಕ್ಕರೆ ನ್ಯಾಚುರಲಿ ಈ FIR ಕೂಡ ಸ್ಟಾಪ್ ಆಗುತ್ತೆ ಅಂತಕ್ಕಂಥದ್ದು ಮುಖ್ಯಮಂತ್ರಿ. ಯಾಕಂದರೆ ಎರಡನ್ನೂ ಪ್ರಶ್ನಿಸಬೇಕು ಅಂತಕ್ಕಂಥದ್ರಲ್ಲಿ ಒಂದು ವೇಳೆ ತನಿಖೆಗೆ ತಡೆಯಾಜ್ಞೆ ದೊರಕದೇ ಇದ್ದಲ್ಲಿ ಅಂತಕ್ಕಂಥ ಪ್ರಶ್ನೆ ಕೂಡ ಬರುತ್ತೆ. ಯಾಕಂದರೆ ಅನೇಕ ನ್ಯಾಯಾಲಯಗಳ ತೀರ್ಪಿವೆ, ಒಂದು ಸಲ ತನಿಖೆ ಶುರು ಆದಮೇಲೆ ಅದಕ್ಕೆ ಅಂದರೆ ಫಸ್ಟ್ ತನಿಖೆ ಇದ್ದರೆ ಅದಕ್ಕೆ ತಡೆಯಾಜ್ಞೆಯನ್ನು ಕೊಡಬೇಡಿ ಅಂತಕ್ಕಂಥದ್ದು. ಆ ಕಾರಣದಿಂದ ನನಗನ್ಸುತ್ತೆ ಮುಖ್ಯಮಂತ್ರಿಗಳು ಕೇವಲ ಸ್ಯಾಂಕ್ಷನನ್ನು
ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಪ್ರಶ್ನಿಸಲಿದ್ದಾರೆ. ಯಡಿಯೂರಪ್ಪನವ್ರ ಪ್ರಕರಣದಲ್ಲಿ ಏನಾಗಿತ್ತು, ಅವರು ಹೈಕೋರ್ಟ್ಗೆ ಹೋಗಿರಲೇ ಇಲ್ಲ. ಯಡಿಯೂರಪ್ಪನವರ ಪ್ರಕರಣದಲ್ಲಿ ಅವರು ಲೋಕಾಯುಕ್ತ ಕೋರ್ಟ್ ಕಾಗ್ನಿಜನ್ಸ್ ತಗೊಂಡಿದ್ದನ್ನು ಮಾತ್ರ ಪ್ರಶ್ನಿಸಿದ್ರು. ಹೈಕೋರ್ಟ್ ಹೋಗಿದ್ದು ಲೇಟರ್ ಸ್ಟೇಜ್ನಲ್ಲಿ. ಇಲ್ಲೇನಾಗಿದೆ, ಮುಖ್ಯಮಂತ್ರಿಗಳು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟೇ ಸ್ವತಃ ಹೇಳಿದೆ ಇನ್ವೆಸ್ಟಿಗೇಷನ್ ಈಸ್ ನೀಡೆಡ್, ಪ್ರಕರಣದ ಬಗ್ಗೆ ಕೆಲವು ಉಲ್ಲೇಖಗಳನ್ನು ಮಾಡಿದೆ. ಸ್ವತಃ ನ್ಯಾಯಮೂರ್ತಿಗಳು ತಮ್ಮ ಜಜ್ಮೆಂಟ್ನಲ್ಲಿ ಬರೀತಾರೆ 50-50 ಅನುಪಾತದಲ್ಲಿ ಪಾರ್ವತಮ್ಮನವರಿಗೆ 14 ಸೈಟ್ಗಳನ್ನು ಕೊಟ್ಟ ನಂತರ ನಗರಾಭಿವೃದ್ಧಿ ಇಲಾಖೆ ಅಂದರೆ ನೀವು ಆ ಒಂದು ಲಾಭ ಪಾರ್ವತಮ್ಮನವರಿಗೆ ಕೊಟ್ಟ ನಂತರ ನಗರಾಭಿವೃದ್ಧಿ ಇಲಾಖೆ ಮೂಡಾಕ್ ಬರೆಯುತ್ತೆ 50-50 ಈಸ್ ಆರ್ಬಿಟ್ರಿ, 50-50 ಈಸ್ ಇಲ್ಲೀಗಲ್. ಹಾಗಾದರೆ ಆ ಇಲ್ಲಿಗಲ್ ಆಗಿರ್ತಕ್ಕಂಥ ಸೈಟ್ಗಳನ್ನು ಯಾಕೆ ವಾಪಸ್ ಕೊಡಲಿಲ್ಲ ಅಂತಕ್ಕಂಥದ್ದನ್ನು ನ್ಯಾಯಮೂರ್ತಿಗಳು ತಮ್ಮ ತೀರ್ಪಿನಲ್ಲಿ ಉಲ್ಲೇಖಿಸಿದ್ದಾರೆ. ಅನ್ಡ್ಯೂ ಅಡ್ವಾಂಟೇಜ್, ಅಬ್ಯೂಸ್ ಆಫ್ ಪವರ್, ಈ ಶಬ್ದಗಳನ್ನು ಬಳಕೆ ಮಾಡಲಾಗಿದೆ ತೀರ್ಪಿನಲ್ಲಿ. ಆ ಕಾರಣದಿಂದ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಡ್ಯುಯಲ್ ಮೈಂಡ್ನಲ್ಲಿದ್ದರು. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬೇಕಾ, ಹೈಕೋರ್ಟ್ ವಿಭಾಗೀಯ ಪೀಠದ ಎದುರು ಪ್ರಶ್ನೆ ಮಾಡಬೇಕಾ. ಅಂದರೆ ನನಗನ್ಸುತ್ತೆ ಯಾರೇ ವ್ಯಕ್ತಿ ಇದ್ದರೂ ಕೂಡ ಡಬಲ್ ಲೇಯರ್ ಇದ್ದರೆ, ನಾಳೆ ಹೈಕೋರ್ಟ್ ವಿಭಾಗೀಯ ಪೀಠ ಕೂಡ ಒಂದು ವೇಳೆ ವ್ಯತಿರಿಕ್ತ ತೀರ್ಪು ನೀಡಿದರೆ ಆಗ ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥ ದಾರಿ ಇದ್ದೇ ಇರುತ್ತೆ. ಆ ಕಾರಣದಿಂದ ಹೈಕೋರ್ಟ್ ವಿಭಾಗೀಯ ಪೀಠದ ಎದುರು ಇವತ್ತು ಸಿದ್ದರಾಮಯ್ಯನವರು ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಲಿದ್ದಾರೆ. ಇಟ್ ಈಸ್ ವೆರಿ ಕ್ರೂಷಿಯಲ್. ಯಾಕಂದರೆ ಒಂದು ಕಡೆ ಲೋಕಾಯುಕ್ತ ಪೊಲೀಸರು ಹೇಗೆ ತನಿಖೆ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ಗೆ ಹೈಕೋರ್ಟ್ ವಿಭಾಗೀಯ ಪೀಠ ತಡೆಯಾಜ್ಞೆಯನ್ನು ಕೊಡುತ್ತಾ ಅಥವಾ ಇಲ್ಲ ಯಾಕೆ ಹೈಕೋರ್ಟ್ನ ಆದೇಶ ಸರಿಯಾಗಿದೆ ಅಂತಕ್ಕಂಥದ್ದನ್ನು ಹೇಳುತ್ತಾ ಅನ್ನೋದು ಮುಖ್ಯಮಂತ್ರಿಗಳ ರಾಜಕೀಯ ಕುರ್ಚಿಯ ಭವಿಷ್ಯವನ್ನು ಕೂಡ ಇಲ್ಲಿ ಪ್ರಶ್ನೆ ಕೇಸ್ ಬಗ್ಗೆ ಇಲ್ಲ. ಹೌದು ಹೌದು, ಕೇಸಲ್ಲಿ ಅಂದರೆ ನನಗೆ ಅನಿಸೋದು ಇಷ್ಟೊಂದು ಮುಖ್ಯಮಂತ್ರಿಗಳ ವಿರುದ್ಧ ಇಷ್ಟೊಂದೆಲ್ಲ ಪ್ರಕರಣಗಳು ಬಂದಿವೆ, ಯಾವ ಪ್ರಕರಣದಲ್ಲಿ ತಾರ್ಕಿಕ ಅಂತ್ಯಕ್ಕೆ ಹೋಗಿದೆ? ಪ್ರಶ್ನೆ ಕೇಸ್ ಬಗ್ಗೆ ಅಲ್ಲ, ಪ್ರಶ್ನೆ ಸಿದ್ದರಾಮಯ್ಯನವರು ಕುರ್ಚಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗತ್ತಾ? ಓಕೆ, ಎರಡು ಆಪ್ಷನ್ಸ್ಗಳು ನನಗನ್ಸೋದು. ನೋಡಿ, ಒಂದು ವೇಳೆ ಲೋಕಾಯುಕ್ತ ನಾಳೆ ತನಿಖೆಯನ್ನು ಬಂಧನ ಮಾಡಲಿಕ್ಕೆ ಹೊರಟ್ರೆ ಅಂತ ತಿಳ್ಕೋಣ, ಎರಡು ಆಪ್ಷನ್ಸ್ ಯೋಚನೆ ಮಾಡೋಣ. ಬಂಧನ ಮಾಡಲಿಕ್ಕೆ ಹೊರಟ್ರೆ ನ್ಯಾಚುರಲಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಕೇಜ್ರಿವಾಲ್ರ ಪ್ರಕರಣ ಇರ್ಬೋದು, ಅನೇಕರು ಉಲ್ಲೇಖಿಸ್ತಾ ಇದ್ದಾರೆ. ಆದರೆ ರಾಷ್ಟ್ರೀಯ ಪಾರ್ಟಿಗಳಲ್ಲಿ ಕೇಜ್ರಿವಾಲ್ ಕೆನಾಟ್ ಬಿ ಎ ರೋಲ್ ಮಾಡೆಲ್ ಫಾರ್ ಅ ನ್ಯಾಷನಲ್ ಪಾರ್ಟಿ. ಅದರ ಕಾನ್ಸಿಕ್ವೆನ್ಸ್ಗಳು ಬೇರೆ ಇರ್ತವೆ. ನಾಳೆ ಎಲ್ಲ ರಾಜ್ಯಗಳ ರಾಷ್ಟ್ರೀಯ ಪಾರ್ಟಿಗಳ ಮುಖ್ಯಮಂತ್ರಿಗಳು FIR ಆಗಲಿ ಬಿಡಿ, ನಾವು ಯಾಕೆ ರಾಜೀನಾಮೆ ಕೊಡಬೇಕು, ಜೈಲಿಗೆ ಹೋದರೂ ನಾವು ಯಾಕೆ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ಬರುತ್ತೆ. ಐ ಡೋಂಟ್ ಥಿಂಕ್ ಕಾಂಗ್ರೆಸ್ ಹೈಕಮಾಂಡ್ ವಿಲ್ ಎಂಟರ್ಟೈನ್ ಇಟ್. ಸೆಕೆಂಡ್, A1, A2, A3 ಸಿದ್ದರಾಮಯ್ಯನವರ ಫ್ಯಾಮಿಲಿಯವರೇ ಇದ್ದಾರೆ. 3 ಜನರನ್ನು ಬಂಧಿಸದೆ ಪ್ರಕರಣದ ತನಿಖೆ ನಡೀತಂತೆ ತಿಳ್ಕೊಳ್ಳಿ, ಹೈಪೋಥೆಟಿಕಲಿ. ಆಗ ಪ್ರಶ್ನೆ ಬರುತ್ತೆ, ಏನು ತನಿಖೆ ಮಾಡ್ತಿದ್ದಾರೆ? ಬೇರೆ ಪ್ರಕರಣದಲ್ಲಿ ಸ್ವಿಫ್ಟ್ ಆಗಿ ಬಂಧನಕ್ಕೆ ಹೋಗ್ತಾರೆ, ಭವಾನಿ ರೇವಣ್ಣ ವಿರುದ್ಧ ಸುಪ್ರೀಂ ಕೋರ್ಟ್ವರೆಗೆ ಹೋಗ್ತಾರೆ, ಮುನಿರತ್ನರನ್ನು ಜೈಲಿನಿಂದ ಹೊರಗಡೆ ಬರುವಾಗ ಇನ್ನೊಂದು ಸಲ ಬಂಧಿಸಿ ಮತ್ತೆ ಜೈಲಿಗೆ ಹಾಕ್ತಾರೆ. ಹಾಗಿರುವಾಗ ಈ ಪ್ರಕರಣದಲ್ಲಿ ನೀವು ಬಂಧನ ಮಾಡದೆ ಏನು ತನಿಖೆಯನ್ನು ನಡೆಸಿದ್ರಿ? ನೀವು ಬಂಧನ ಮಾಡೋದು ಯಾಕೆ? ನ್ಯಾಯಾಲಯದ ಆದೇಶ ತಗೊಳ್ಳೋದಕ್ಕೆ ಇವರಿಗೆ 2 ದಿನ ಬೇಕಾಯಿತು. ಬಂಧನ ಮಾಡೋದು ಯಾಕೆ ಅಂತಂದರೆ ಪ್ರಭಾವಿ ವ್ಯಕ್ತಿಗಳಿರುವಾಗ, ಇಲ್ಲಿ ಪ್ರಭಾವಿ ಏನು? CM ಈಸ್ ಎ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಕರ್ನಾಟಕದಲ್ಲಿ ಅವ್ರಿಗಿಂತ ಹೆಚ್ಚು ಪ್ರಭಾವಿ ಯಾರಿದ್ದಾರೆ? ಹೌದು. ಹಾಗಾಗಿ ಎರಡೂ ಸಂದರ್ಭಗಳಲ್ಲೂ ಕೂಡ ನನಗನ್ಸುತ್ತೆ ಮುಖ್ಯಮಂತ್ರಿಗಳಿಗೆ ಕಂಟಕ ಇದೆ. ಓನ್ಲಿ ಥಿಂಗ್, ಮುಖ್ಯಮಂತ್ರಿಗಳಿಗೆ ದ ಬ್ರೀದಿಂಗ್ ಸ್ಪೇಸ್ ದೊರಿಬೇಕಾದ್ರೆ ಹೈಕೋರ್ಟ್ ವಿಭಾಗ ಪೀಠ ಅಥವಾ ಸುಪ್ರೀಂ ಕೋರ್ಟ್ ಎರಡರಲ್ಲಿ ಒಂದು ಅವರಿಗೆ ಈ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ಗೆ ಮಧ್ಯಂತರ ತಡೆಯಾಜ್ಞೆ ನೀಡಿದರೂ 1-2 ತಿಂಗಳ ಕಾಲ ಬ್ರೀದಿಂಗ್ ಸ್ಪೇಸ್ ಸಿಗುತ್ತೆ. ಮಧ್ಯಂತರ ಈಗ KVET ಹಾಕಿರೋದ್ರಿಂದ ಮಧ್ಯಂತರ ಆಜ್ಞೆ ಕೊಡಲಿಕ್ಕಿಲ್ಲ. ಒಂದು ವೇಳೆ ಹೈಕೋರ್ಟ್ ವಿಭಾಗೀಯ ಪೀಠ ತಡೆಯಾಜ್ಞೆ ಕೊಟ್ಟರೆ ಮುಖ್ಯಮಂತ್ರಿಗಳು ಅಷ್ಟರ ಮಟ್ಟಿಗೆ ನಿರಾಳರಾಗಬಹುದು ಅಂತ ಅನಿಸುತ್ತೆ. ಬಟ್ ಇಟ್ ಕ್ಯಾನ್ ಗೋ ಐದರ್ ವೇ. ನಾವು ಹೈಕೋರ್ಟ್ನ ಏಕಸದಸ್ಯ ಪೀಠದ ತೀರ್ಪನ್ನು ನೋಡಿದ್ದೀವಿ. ಹೀಗಾಗಿ ರಾಜಕೀಯ ನೋಡಿ, ಇಲ್ಲೆಲ್ಲ ಕುತೂಹಲ ಇರೋದು ರಾಜಕೀಯವಾಗಿ ಏನಾಗುತ್ತೆ. ಮುಖ್ಯಮಂತ್ರಿಗಳು ಕುರ್ಚಿಯಲ್ಲಿ ಮುಂದುವರಿಯಲ್ವಾ? ಕಾಂಗ್ರೆಸ್ ಪಕ್ಷದಲ್ಲ ಈಗ ಇತ್ತೀಚೆಗೆ ನಾನು ಕೇಳ್ತಾ ಇದ್ದೀನಿ, ದಸರಾ ಮುಗಿಲಿ ತಡ್ರಿ, ದಸರಾ ಮುಗಿದ ಮೇಲೆ ಹೈಕಮಾಂಡ್ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ. ಈಗ ಸಾರ್ವತ್ರಿಕವಾಗಿದೆ, ಅದು ಪಡಸಾಲೆ ಚರ್ಚೆ ಅಲ್ಲ, ಸಾರ್ವತ್ರಿಕ ಚರ್ಚೆ ಈಗ. ಹಾಗಿರುವಾಗ ಹೈಕೋರ್ಟ್ ವಿಭಾಗೀಯ ಪೀಠ ಮುಖ್ಯಮಂತ್ರಿಗಳಿಗೆ ಒಂದು ನಿರಾಳತೆಯನ್ನು ತರುತ್ತಾ ಅಥವಾ ಇನ್ನಷ್ಟು ಸಂಕಷ್ಟ ತರುತ್ತಾ? ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಟು ಸಿ. ಇನ್ನೊಂದು ಕಡೆ ಸ್ನೇಹಮಯಿ ಕೃಷ್ಣದ್ದು ಅರ್ಜಿ ಇದೆ. ಹೌದು ಹೌದು ಹೌದು. ಆದರೆ ಪ್ರಶಾಂತ್, ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋ ಚರ್ಚೆ ಏನು?
ಕುರ್ಚಿ ಚೇಂಜ್ ಆಗೇ ಬಿಡುತ್ತೆ ಅನ್ನೋ ಚರ್ಚೆ ನೀವು ಹೇಳಿದ್ರಿ ಆಫ್ಟರ್ ದಸರಾ ಅಂತಾನು, ಬಟ್ ಸ್ಟಿಲ್ ಅಲ್ಲ, ದಸರಾ ಇದೆ ಕಾಮನ್ ಮ್ಯಾನ್ ಚರ್ಚೆ, ನಾಟ್ ಹಾರ್ಸಸ್ ಮೌತ್ ಇಂದ ಬಂದಿರತಕ್ಕಂಥದ್ದೇನಲ್ಲ. ಕಾಂಗ್ರೆಸ್ನಲ್ಲಿ ಏನು ಚರ್ಚೆ ಆಗ್ತಾ ಇದೆ ನೋಡಿ, ಕಾಂಗ್ರೆಸ್ ವೇಟ್ ಆ್ಯಂಡ್ ವಾಚ್ ಮಾಡ್ತಿದೆ ಅಂತ ನನಗನ್ಸುತ್ತೆ. ಯಾಕಂದರೆ ಸಿದ್ದರಾಮಯ್ಯ ಈಸ್ ಎ ಹ್ಯೂಜ್ಲಿ ಪಾಪ್ಯುಲರ್ ಮಾಸ್ ಲೀಡರ್. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಯಾರಾದರೂ ವೋಟನ್ನು ಸೀಟನ್ನಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಶಕ್ತಿ ಇದ್ದರೆ ಅದು ಸಿದ್ದರಾಮಯ್ಯನವ್ರಿಗೆ. ಯಾಕಂದರೆ 8% ಕುರುಬ ಓಟದಲ್ಲಿ 90% ಸಿದ್ದರಾಮಯ್ಯನವರು ಓಟ್ ತೆಗೆದುಕೊಳ್ತಾರೆ ವಿಧಾನಸಭಾ ಚುನಾವಣೆ. ಹೀಗಾಗಿ ಸಿದ್ದರಾಮಯ್ಯನವರನ್ನ ಇಲ್ಲ ನಾಳೆ ಏನೋ FIR ಆಗಿದೆ ಅಂತ ಅನ್ನುವ ಕಾರಣಕ್ಕೋಸ್ಕರ ಮಾತ್ರ ಬದಲಿಸ್ಲಿಕ್ಕೆ ಹೊರಟ್ರೆ ಕಾಂಗ್ರೆಸ್ ಒಂದು ಡೀಪ್ ಕ್ರೈಸಿಸಲ್ಲಿ ಹೋಗುತ್ತೆ. ನನಗನ್ಸುತ್ತೆ ಇದು ಏನೇ ಆದರೂ ಕೂಡ ಕಾಂಗ್ರೆಸ್ ವಿಲ್ ಬಿ ಇನ್ ಡೀಪ್ ಕ್ರೈಸಿಸ್ ಇನ್ ಕರ್ನಾಟಕ. ಒಂದೇ ಒಂದು ನಾನು ಹೇಳಿದೆ, ಸಿದ್ದರಾಮಯ್ಯನವರಿಗೆ ಕೋರ್ಟ್ಗಳು, ಹೈಯರ್ ಕೋರ್ಟ್ಗಳು ಏನಾದರೂ ತಡೆಯಾಜ್ಞೆಯನ್ನು ಕೊಟ್ಟರೆ ನಿರಾಳರಾಗಬಹುದು. ಯಾಕಂದರೆ ಈಗ ಕಾಂಗ್ರೆಸ್ನಲ್ಲಿ ಏನು ನಡೆದಿದೆ, ನೀವು ನಿಜಲಿಂಗಪ್ಪನವ್ರ ಪ್ರಕರಣ ತೆಗೆದುಕೊಳ್ಳಿ, ವೀರೇಂದ್ರ ಪಾಟೀಲ್ ಪ್ರಕರಣ ತೆಗೆದುಕೊಳ್ಳಿ, ಬಂಗಾರಪ್ಪನವರ ಪ್ರಕರಣ ತೆಗೆದುಕೊಳ್ಳಿ, ಮತ್ತು ಕರ್ನಾಟಕದಲ್ಲಿ ಯಾವುದೇ ಪಕ್ಷ ಈ ರೀತಿ ಮುಖ್ಯಮಂತ್ರಿಗಳ ಬದಲಾವಣೆ ಯಾವಾಗ ಮಾಡಿದೆ ಆಗ ಕಂಪ್ಲೀಟ್ಲಿ ಕೈ ಸುಟ್ಕೊಂಡಿದೆ. ಟೇಕ್ ಫಾರ್ ಎಕ್ಸಾಂಪಲ್ ದೇವರಾಜ ಅರಸ್ 1980. ದೇವರಾಜ ಅರಸರಿಂದ ಗುಂಡೂರಾವ್ ತಂದು 83ರಲ್ಲಿ ಫಸ್ಟ್ ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ಬಂತು ಕರ್ನಾಟಕ. ನೀವು ನಂತರ ರಾಮಕೃಷ್ಣ ಹೆಗಡೆ ರಾಜೀನಾಮೆ ಕೊಟ್ಟು ಬೊಮ್ಮಾಯಿ ಬಂದರು, 89ರಲ್ಲಿ ಜನತಾದಳ ವಾಶೌಟ್ ಆಗೋಯಿತು. ವೀರೇಂದ್ರ ಪಾಟೀಲ್ ಬಂದರು 170ಕ್ಕೂ ಹೆಚ್ಚು ಸೀಟ್ಗಳೊಂದಿಗೆ, ಅವರನ್ನು ಬದಲಿಸಿ ಬಂಗಾರಪ್ಪನವ್ರನ್ನ ಬದಲಾಯಿಸಿತ್ತು ಕ್ಲಾಸಿಕ್ ಕಂಪ್ಯೂಟರ್ ಹಗರಣದ. ಅಲ್ಲಂತೂ FIR ಇರಲಿಲ್ಲ ಕ್ಲಾಸಿಕ್ದಲ್ಲಿ, ಬರೀ ಆರೋಪ ಇತ್ತು. PV ನರಸಿಂಹರಾಯರು ಅವರನ್ನು ಬದಲಾವಣೆ ಮಾಡಲಿಕ್ಕೆ ಹೊರಟರು. ಬಂಗಾರಪ್ಪನವ್ರು ಏನು ಮಾಡಿದರು, ಕರ್ನಾಟಕ ಕಾಂಗ್ರೆಸ್ ಪಕ್ಷ ಸ್ಥಾಪಿಸಿದ್ರು 94ರಲ್ಲಿ, ಕಾಂಗ್ರೆಸ್ 30ಕ್ಕೆ ಬಂತು. ಹೌದು, ಸೇಮ್ ಹ್ಯಾಪನ್. ನೀವು ದೇವೇಗೌಡರು, ಜಯಚ್ ಪಟೇಲ್ ಇಬ್ಬಿಬ್ಬರು ಮುಖ್ಯಮಂತ್ರಿ ಹೋಯಿತು. ಯಡಿಯೂರಪ್ಪನವರು 2011ರಲ್ಲಿ ಅವರನ್ನು ಕೆಳಗಿಳಿಸಲಾಯಿತು. BJPಯ ಸ್ಥಿತಿ ಏನಾಯಿತು, 40ಕ್ಕೆ ಬಂತು. ಹೀಗಾಗಿ ಯಾವುದೇ ಒಬ್ಬ ಪಾಪ್ಯುಲರ್ ಮುಖ್ಯಮಂತ್ರಿಯನ್ನು ಬದಲಿಸುವಾಗ ಅದು ಇತ್ತೀಚಿನ ದಿನಗಳಲ್ಲಿ ಹೈಕಮಾಂಡ್ಗಳು ತುಂಬ ಕೇರ್ಫುಲ್ ಆಗಿರುತ್ತವೆ. ಜನರಿಗೆ ಕನ್ವಿನ್ಸ್ ಆಗಬೇಕು. ಈಗ ಯಾವಾಗ ರಾಜೀನಾಮೆಯನ್ನು ತೆಗೆದುಕೊಳ್ಳಬಹುದು ಅಂತ ನನಗನ್ಸುತ್ತೆ ಅಂದರೆ, ಬಂಧನ ಅನ್ನೋ ಸಾಧ್ಯತೆ, ಸುಪ್ರೀಂ ಕೋರ್ಟ್ ಕೂಡ ಇಲ್ಲ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ನಡೆಸಲೇಬೇಕು ಅಂತಕ್ಕಂಥ ಆದೇಶವನ್ನು ಕೊಟ್ಟು ಏನಾದರೂ ಮಾಡಲಿಕ್ಕೆ ಹೊರಟ್ರೆ ಆಗ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಇನ್ಎವಿಟೇಬಲ್ ಆಗುತ್ತೆ, ಅನಿವಾರ್ಯ ಆಗುತ್ತೆ ರಾಜೀನಾಮೆಯನ್ನು ತೆಗೆದುಕೊಳ್ಳೋದು. ಅದಕ್ಕಿಂತ ಮುಂಚೆ ಏನೇ ಮೂವ್ ಮಾಡಲಿಕ್ಕೆ ಹೊರಟರು ಕೂಡ, ಮತ್ತು ಸಿದ್ದರಾಮಯ್ಯನವರು ಕೂಡ ಯಡಿಯೂರಪ್ಪನವ್ರ ಥರನೇ ಹಠವಾದಿ. ಪಾಪ್ಯುಲರ್ ಲೀಡರ್ಗೆ ಅದೊಂದು ಹಠ ಇರುತ್ತೆ. ಇಡೀ ಜೀವನ ನಾನು 40 ವರ್ಷ ರಾಜಕಾರಣ ಮಾಡಿ ಕೊನೆಗೆ ಕಳಂಕ ಹೊತ್ಕೊಂಡು ಮನೆಗೆ ಹೋಗ್ಲೇನ್ರಿ. ಇದನ್ನು ಸಿದ್ದರಾಮಯ್ಯನವರು ಹೇಗೆ ನೋಡ್ತಾರೆ, ಹೈಕಮಾಂಡ್ ಹೇಗೆ ನೋಡುತ್ತೆ? ಈಗ ಇದಕ್ಕೇನು ಭಾಳ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. DK ಶಿವಕುಮಾರ್ ಏನು ಯೋಚನೆ ಮಾಡ್ತಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ಪರಮೇಶ್ವರ್ ಏನು ಯೋಚನೆ ಮಾಡ್ತಿದ್ದಾರೆ, ಇದಕ್ಕೇನು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಡೋಂಟ್ ಗೋ ವಿತ್ ದೇರ್ ಸ್ಟೇಟ್ಮೆಂಟ್ಸ್. ಕರೆಕ್ಟ್. ವಾಟ್ ಈಸ್ ಇಂಪಾರ್ಟೆಂಟ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಏನು ಯೋಚನೆ ಮಾಡ್ತಿದ್ದಾರೆ ಮತ್ತು ಕೇಸ್ಗಳು ಯಾವ ಟರ್ನ್ ಅನ್ನು ತೆಗೆದುಕೊಳ್ತಾರೆ. ನ್ಯಾಯಾಲಯಗಳ ನಿರ್ಧಾರ. ನಾನು ಮೊನ್ನೆ ಕೂಡ ಹೇಳಿದೆ ನಿಮಗೆ, ಸೇತುವೆ ಮೇಲೆ ನೀರು ಬಂದ ಮೇಲೆ ಯೋಚನೆ ಮಾಡ್ತಾರೆ, ಬರೋದಕ್ಕಿಂತ ಮುಂಚೆ ಯೋಚನೆ ಮಾಡಿದರೆ ಎಲ್ಲ ತಪ್ಪುಗಳು ಪಕ್ಷದ ಮೇಲೆ ಹೋಗ್ತವೆ. ಯಡಿಯೂರಪ್ಪನವ್ರ ಪ್ರಕರಣದಲ್ಲಿ ಏನಾಯಿತು, ಕೇಸ್ ಇತ್ತು, ಲೋಕಾಯುಕ್ತ ಕಾರಣದಿಂದ ರಾಜೀನಾಮೆ ಕೊಟ್ಟರು, ಕೊನೆಗೆ ನಷ್ಟ ಯಾರು ಅನುಭವಿಸ್ಬೇಕಾಯ್ತು? ಪಕ್ಷ ಅನ್ಬೋದು, BJP ಅನುಭವಿಸ್ಬೇಕು. ರೈಟ್, ನೋಡೋಣ ಏನಾಗುತ್ತೆ ಅಂತ. ಆದರೆ ಮೇಲ್ಮನವಿ ಸಲ್ಲಿಸೋದಕ್ಕಂತೂ ಸಿದ್ದರಾಮಯ್ಯ ಅವರು ಈಗ ರೆಡಿ ಆಗಿದ್ದಾರೆ. ಈಗ ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ ಕೇಂದ್ರ ಸಚಿವ ವರ್ಸಸ್ IPS ಅಧಿಕಾರಿ ಫೈಟ್ ಒಂದು ಲೆವೆಲ್ಗೆ ರೀಚ್ ಆಗಿದೆ. ಏನು ಅನ್ನೋದನ್ನು ಹೇಳ್ತೀವಿ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.